ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ ವಿಶೇಷ ಜ್ಯೋತಿಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಮೊಟ್ಟ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಇದರೊಟ್ಟಿಗೆ ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ, ಅಂದ್ರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಪರಿಹಾರವನ್ನ ನೀವು ಹೇಗೆ ಅನುಸರಿಸಬೇಕಾಗುತ್ತೆ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಮೂಲ ನಕ್ಷತ್ರದ ಕುರಿತಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ದೋಷಗಳು ಹೆಚ್ಚಾಗಿರುತ್ತವೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಮದುವೆ ತಡವಾಗಿ ಆಗತ್ತೆ ಅಥವಾ ಮದುವೆ ಮಾಡ್ಕೊಳ್ಳೋಕೆ ಸ್ವಲ್ಪ ಭಯ ಪಡ್ತಾರೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳನ್ನ ಮನೆಗೆ ತಂದ್ಕೊಂಡ್ರೆ ಅದು ಶುಭವಾಗಲ್ಲ ಅಂತ ಹೇಳ್ತಾರೆ. ಇದು ನಿಜವಾ? ಹಾಗಿದ್ರೆ ಇದಕ್ಕೆ ಪರಿಹಾರಗಳು ಏನಾದ್ರೂ ಇದೆಯಾ? ಯಾವ ರೀತಿಯಾದಂತಹ ಪರಿಹಾರವನ್ನ ನೀವು ಅನುಸರಿಸಬೇಕಾಗತ್ತೆ? ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮರತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ದಿನನಿತ್ಯವೂ ಕೂಡ ಪಂಚಾಂಗಗಳನ್ನು ತಿಳ್ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಕರಣಗಳನ್ನು ತಿಳಿದು ಇವತ್ತಿನ ಶುಭ ಅಶುಭ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಇಂದಿನಿಂದ ಪೂರ್ವಜರಿಂದ ಬಂದಂತಹ ಒಂದು ವಾಡಿಕೆ ಆಗಿರುತ್ತೆ. ಹಾಗಾಗಿ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಕರಣಗಳನ್ನು ತಿಳ್ಕೊಳ್ಳೋಣ. ಪ್ರಥಮವಾಗಿ ಸಂವತ್ಸರದಿಂದ ಪ್ರಾರಂಭ ಮಾಡುವಂಥದ್ದು. ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ವರುಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಇವತ್ತು ಇರುವಂಥದ್ದು. ನೋಡಿ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯೂ ಕೂಡ ತುಂಬ ವಿಶೇಷವಾಗಿರುವಂತಹ ತಿಥಿ ಆಗಿರುತ್ತೆ. ಹಾಗೆ ಮೃಗಶಿರ ನಕ್ಷತ್ರ, ವ್ಯತಿಪಾತ ಯೋಗ ಇರುವಂಥದ್ದು ಕೂಡ ನಾವು ನೋಡ್ಕೋಬಹುದು. ಭವಕರಣವನ್ನು ಇವತ್ತು ವಿಶೇಷವಾಗಿ ನೋಡ್ಬೋದಾಗಿದೆ. ಹಾಗೆ ದಿನದ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಳೋದು ತುಂಬ ಅವಶ್ಯಕವಾಗಿರುತ್ತೆ. ಕೆಲವರು ಕೇಳ್ತಾರೆ, ಯಾಕೆ ನಮಗೆ ರಾಹುಕಾಲ, ಯಮಗಂಡ ಕಾಲ ಮತ್ತು ಗುಳಿಕ ಕಾಲ ತಿಳ್ಕೋಬೇಕು? ಯಾಕಂದರೆ ನೋಡಿ, ಎಲ್ಲೋ ಒಂದು ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿರ್ತೀರ, ಒಂದು ಶುಭ ಕಾರ್ಯ ಅಂದ್ಕೊಳ್ಳಿ, ಎಲ್ಲೋ ಒಂದು ಹೊರಗಡೆ ಒಂದು ವ್ಯಾಪಾರಕ್ಕೆ ಆಗಲಿ ಅಥವಾ ಉದ್ಯೋಗಕ್ಕೆ ಆಗಲಿ ಅಥವಾ ಯಾವುದೋ ಒಂದು ಶುಭ ಕೆಲಸಗಳಿಗೆ ಆಗಲಿ, ನೋಡಿ ಯಾವುದೋ ಒಂದು ಮನೆ ತೊಗೋಬೇಕು ಅಂದ್ಕೊಳ್ತಿರ್ತೀವಿ, ಅಲ್ಲಿ ಹೋಗಿ ನೋಡ್ಕೊಂಬರೋಕ್ಕೆ ಹೋಗೋದು ಅಥವಾ ಒಂದು ಭೂಮಿ ವಿಚಾರಕ್ಕೆ ಮಾತಾಡಲಿಕ್ಕೆ ಹೋಗುವಂಥದ್ದು ಅಥವಾ ಮದುವೆ ವಿಚಾರಕ್ಕೆ ಮಾತಾಡಲಿಕ್ಕೆ ಹೋಗುವಂಥದ್ದು, ಇವನ್ನೆಲ್ಲ ಈ ರಾಹುಕಾಲ ಮತ್ತು ಗುಳಿಕ ಕಾಲದಲ್ಲಿ ನಾವು ಮನುಷ್ಯರು ಏನಿರ್ತಾರೆ ಮಾನುಷ ಕರ್ಮಗಳಿಗೆ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ನೋಡಲೇಬೇಕಾಗುತ್ತೆ. ಕೆಲವೊಬ್ಬರು ನೋಡಿ, ಈ ದೇವತಾ ಕಾರ್ಯಗಳು ಕೂಡ ಯಮಗಂಡ ಕಾಲ, ರಾಹುಕಾಲ ನೋಡ್ತಾರೆ. ದೇವ ಕಾರ್ಯಗಳಿಗೆಲ್ಲ ಯಾವ ಶಾಸ್ತ್ರದಲ್ಲೂ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಹೇಳಿಲ್ಲ. ಮಾನುಷ್ಯ ಕಾರ್ಯಕ್ಕೋಸ್ಕರ ಮಾಡಿರುವಂಥದ್ದು. ಮನುಷ್ಯರು ರಾಹುಕಾಲ, ಯಮಗಂಡ ಕಾಲದಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಕೋಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಪ್ರಥಮವಾಗಿ ರಾಹುಕಾಲ ಮಧ್ಯಾಹ್ನ 3 ಗಂಟೆ 14 ನಿಮಿಷದಿಂದ 4 ಗಂಟೆ 43 ನಿಮಿಷದವರೆಗೆ ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲ 9 ಗಂಟೆ 10 ನಿಮಿಷದಿಂದ 10 ಗಂಟೆ 41 ನಿಮಿಷದವರೆಗೆ ಇವತ್ತು ಯಮಗಂಡ ಕಾಲ ಇರುತ್ತೆ. ಹಾಗೆ ಗುಳಿಕ ಕಾಲ 12 ಗಂಟೆ 11 ನಿಮಿಷದಿಂದ 1 ಗಂಟೆ 42 ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ನಾವು ಇವತ್ತು ನೋಡ್ಬೋದಾಗಿದೆ. ಹಾಗೆ ಬ್ರಾಹ್ಮಿ ಮುಹೂರ್ತ ನೋಡಿ, ನಿತ್ಯವೂ ಕೂಡ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ, ತುಂಬ ವಿಶೇಷ ಅಂತ. ಇವತ್ತು ಮಂಗಳವಾರ ನೋಡಿ, ಯಾವುದಾದ್ರೂ ದುರ್ಗಾ ಮತ್ತು ಶಕ್ತಿ ದೇವತೆಯನ್ನು ಹೋಲಿಸ್ಕೋಬೇಕು ಅಂತಂದರೆ ಶಕ್ತಿ ದೇವತೆಯನ್ನು ಪೂಜೆ ಮಾಡುವಂಥವರು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ, ತುಂಬ ವಿಶೇಷ ನಮಗೆ ಫಲಗಳು ಸಿಗುವಂಥದ್ದು. ಏನು ಹೇಳಿ, ಇದೊಂದು ವ್ಯಾಪಾರ ಉದ್ಯೋಗ ಕ್ಷೇತ್ರಗಳು ಅಭಿವೃದ್ಧಿ ಆಗುವಂಥದ್ದು ಮತ್ತು ಜಪ ತಪ ಹೋಮಾದಿಗಳನ್ನು ಮಾಡ್ಕೊಳ್ಳೋರು ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ 4 ಗಂಟೆ 23 ನಿಮಿಷದಿಂದ 5 ಗಂಟೆ 18 ನಿಮಿಷದವರೆಗೂ ಕೂಡ ನಮಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದು. ಹಾಗೆ ನಿತ್ಯವೂ ಕೂಡ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯ ಆದರೆ ಸೂರ್ಯಾಸ್ತಮವು ಸಂಜೆ 6 ಗಂಟೆ 14 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ವಿಶೇಷವಾಗಿ ನೋಡ್ಬೋದಾಗಿದೆ.
ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿತ್ತು, ಗ್ರಹಗತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ಗುರುಜಿಯ ಕಡೆಯಿಂದ ನಾವು ತಿಳ್ಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳು ಯಾವ ರೀತಿ ಆಗಿದೆ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿ ಆಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ಈ ರಾಶಿಯವರು ಯಾವ ರೀತಿಯಾದಂತ ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ಗುರುಗಳೇ, ದ್ವಾದಶ ರಾಶಿಗಳು ಹೇಗಿವೆ, ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಹೌದು, ನಿತ್ಯವೂ ಕೂಡ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳು, ಮೇಷಾದಿ ದ್ವಾದಶ ರಾಶಿಗಳು, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ ರಾಶಿಯವರಿಗೆ ಇವತ್ತು ಯಾವ ರೀತಿ ಫಲಗಳಿದೆ, ಏನೇನು ಅನಾನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಇವನ್ನು ನೋಡಿ ನಾವು ತಿಳಿದು ಮುನ್ನಡೆದಾಗ ಇವತ್ತು ನಮಗೆ ಅನುಕೂಲಗಳಾಗುವಂಥದ್ದು. ಕೆಲವರು ಕೇಳ್ಬೋದು, ಏನು ರಾಶಿಗಳು ಇವತ್ತು ಹೇಳ್ದಂಗೆ ನಡೆಯುತ್ತಾ ಅಂತ. ನೋಡಿ, ಒಂದು ರಾಶಿಗೆ ನಮಗೆ ನೋಡಿ, ಒಂದು ನಕ್ಷತ್ರಕ್ಕೆ 4 ಪಾದ ಅಂತ ಇರುತ್ತೆ, 4 ಪಾದಗಳು. ಒಂದು ರಾಶಿಯವರಿಗೆ ಎಷ್ಟು ಪಾದಗಳಲ್ಲಿ ಇರುತ್ತೆ ಮತ್ತು ಯಾರ್ಯಾರಿಗೆಲ್ಲ ಏನೇನು ನಾವು ಹೇಳಿದ್ದು ಎಲ್ಲರೂ ಒಂದು ಮೇಷರಾಶಿ ಅಂದ ತಕ್ಷಣವೇ ಮೇಷರಾಶಿಯವರಿಗೆ ಎಲ್ಲ ಮೇಷರಾಶಿಯವ್ರಿಗೂ ಆಗಬೇಕು ಅಂತಿಲ್ಲ. ಕೆಲವೊಂದು ಪ್ರಾರಬ್ಧ ಕರ್ಮ, ಕೆಲವೊಂದು ಸಂಚಿತ ಕರ್ಮಗಳು ಅಂತ ಇರುತ್ತೆ. ಈ ಒಂದು ಕರ್ಮಾನುಸಾರವಾಗಿ ಕೆಲವೊಬ್ಬರಿಗೆ ಅನುಕೂಲಗಳು ಮತ್ತು ಅನಾನುಕೂಲಗಳಾಗುವಂಥದ್ದು ಕೂಡ ನೋಡ್ಬೋದು. ಹಾಗಾಗಿ ದಿನನಿತ್ಯವೂ ಕೂಡ ನಾವು ಮೇಷಾದಿ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿದು ಇವತ್ತು ಯಾರಿಗೆ ಅನುಕೂಲ ಮತ್ತು ಅನಾನುಕೂಲಗಳಿದೆ, ಈ ಕೆಲವೊಂದು ನೋಡಿ ಜಾತಕದಲ್ಲಿ ಹೇಳುತ್ತೆ ಇವತ್ತು ನಿಮಗೆ ಸಾಲ ಮಾಡಿದ್ರೆ ತೊಂದರೆ ಅಂತ. ಹಂಗಂತ ಕೇಳಿನೂ ಸಾಲ ಮಾಡಿದ್ರೆ ಅದು ತೊಂದರೆಗಳಾಗುತ್ತೆ. ನಾವು ಆ ಸಾಲದ ಮೊರೆ ಹೋಗದೆ ಬೇರೆಲ್ಲ ಏನೆಲ್ಲ ಕೆಲಸಗಳು ಮಾಡ್ಕೋಬೇಕು ಅಂತ ನೋಡಿ ಕೆಲಸಗಳನ್ನು ಕೈಗೊಂಡಾಗ ನಮಗೆ ಅನುಕೂಲಗಳಾಗುವಂಥದ್ದು. ಹಾಗೆ ಇವತ್ತು ಮೇಷರಾಶಿ ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಬಹುದಿನಗಳಿಂದ ನ್ಯಾಯಾಲಯದಲ್ಲಿರುವ ವ್ಯಾಜ್ಯವು ಅನುಕೂಲಕರ ರೀತಿಯಲ್ಲಿ ಇತ್ಯರ್ಥ ಆಗುವಂಥದ್ದು. ನೋಡಿ, ನ್ಯಾಯಾಲಯದಲ್ಲಿ ಬಹುದಿನಗಳಿಂದ ಯಾವುದೋ ಒಂದು ವ್ಯಾಜ್ಯ ಇರುತ್ತೆ, ನಿಮಗೆ ಯಾವುದೋ ಒಂದು ಗಲಾಟೆ ಮಾಡ್ಕೊಂಡ್ಬಿಟ್ಟಿರ್ತೀರ, ಗೊತ್ತಿಲ್ಲದೆ ಒಂದು ಸಮಯದಲ್ಲಿ ಆಗಿರುವಂಥದ್ದಕ್ಕೆ ತುಂಬ ನ್ಯಾಯಾಲಯದ ಮೊರೆ ಹೋಗಿರ್ತೀರ, ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರ. ನೋಡಿ, ಇವತ್ತು ನಿಮಗೆ ಮೇಷರಾಶಿಯವರಿಗೆ ಇತ್ಯರ್ಥ ಆಗುವಂತಹ ಮುನ್ಸೂಚನೆ ಕೂಡ ಇವತ್ತು ನಿಮಗೆ ಕಾಣುವಂಥದ್ದು. ಹಾಗೆ ಆರೋಗ್ಯ ಉತ್ತಮವಾಗಿರುವುದು, ವ್ಯಾಪಾರಸ್ಥರಿಗೆ ಲಾಭದ ನಿರೀಕ್ಷೆ ಕೂಡ ಇರುವಂಥದ್ದು. ಇವತ್ತು ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಆಗಿರುತ್ತೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿದ್ರೂ ಕೂಡ ನಿಮಗೆ ಆ ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಿಮಗೆ ವಿಶೇಷವಾದಂತಹ ದಿನ. ವ್ಯಾಪಾರಸ್ಥರಿಗೆ ಕೂಡ ತುಂಬ ಲಾಭದ ನಿರೀಕ್ಷೆ ಕೂಡ ಇವತ್ತು ಮೇಷರಾಶಿಯವರು ಮಾಡ್ಕೋಬಹುದು. ಹಾಗೆ ವೃಷಭ ರಾಶಿ. ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಪ್ರಗತಿ ಕಾಣುವಂಥದ್ದು. ಯಾರೆಲ್ಲ ವೃಷಭ ರಾಶಿಯವರು ಮನೆ ಕಟ್ತಾ ಇರ್ತೀರಾ ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ, ಅರ್ಧಕ್ಕೆ ಮನೆ ನಿಂತೋಗ್ಬಿಟ್ಟಿರುತ್ತೆ, ಇವತ್ತು ನಿಮಗೆ ಆ ಪ್ರಚಲಿತ ಆಗುವಂಥದ್ದು ಮತ್ತು ಆ ಮನೆಗೆ ಸಂಬಂಧಪಟ್ಟಂತಹ ಅನುಕೂಲಗಳು ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಹಣಕಾಸಿನ ವಿಷಯದಲ್ಲಿ ಪ್ರಗತಿಯನ್ನು ಕೂಡ ಕಾಣುವಂಥದ್ದು. ಹಣಕಾಸಿನಲ್ಲಿ ಕೂಡ ನಿಮಗೆ ಇವತ್ತು ಪ್ರಗತಿ ಕಾಣುವಂಥದ್ದು ಕೂಡ ಈ ವೃಷಭ ರಾಶಿಯವರಿಗಿದೆ. ಹಾಗೆ ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು ಕಾಣುವಂಥದ್ದು. ಯಾರು ಈ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಈ ವೃಷಭ ರಾಶಿಯವರಿಗೆ ತುಂಬ ಅನುಕೂಲಕರ ದಿನ ಇವತ್ತು ವೃಷಭ ರಾಶಿಯವರಿಗೆ ಆಗಿರುತ್ತೆ. ಹಾಗೆ ಮಿಥುನ ರಾಶಿ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ಹಿಂದೆ ಇದ್ದ ಸನ್ನಿವೇಶಗಳು ಮತ್ತೊಮ್ಮೆ ಎದುರಿಸಲಿದ್ದೀರಿ. ನೋಡಿ, ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಹಿಂದೆ ಏನೋ ಒಂದು ಕಷ್ಟ ಆಗ್ಬಿಟ್ಟಿರುತ್ತೆ, ತುಂಬ ಚೆನ್ನಾಗಿ ವ್ಯಾಪಾರ ನಡೀತಾ ಇರುತ್ತಲ್ವ, ತುಂಬ ಕಷ್ಟ ಎದುರಿಸಿ ನೋಡಿರ್ತೀರ ನೀವು ಮುಂಚೆನೂ. ಇವತ್ತು ಕೂಡ ಅದು ಮರುಕಳೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಜಾಗ್ರತೆಯಿಂದ ವ್ಯಾಪಾರ ಉದ್ಯೋಗದಲ್ಲಿ ಕೆಲಸ ಇವತ್ತು ಮಾಡಬೇಕಾಗುತ್ತೆ ಮಿಥುನ ರಾಶಿಯವರು. ಹಾಗೆ ಹೊಸ ವಸ್ತು ಖರೀದಿ ಸಾಧ್ಯತೆ, ವೃತ್ತಿ ಬದಲಾವಣೆ ಕೂಡ ಅಥವಾ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಏನೋ ಒಂದು ಹೊಸ ವಸ್ತು ತಗೊಳ್ಳುವಂತಹ ಅನುಕೂಲ ಇದೆ, ಆದರೂ ಕೂಡ ಮಾಡುವ ಕೆಲಸ ಕಾರ್ಯದಲ್ಲಿ ಯಾರೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಆ ಒಂದು ವೃತ್ತಿ ಬದಲಾವಣೆ ಆಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕಟಕ ರಾಶಿ. ಹೆಚ್ಚಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅಂದರೆ ಇವತ್ತು ನೋಡಿ, ಧಾರ್ಮಿಕವಾಗಿ ಇವತ್ತು ಮಂಗಳವಾರ ಯಾವುದಾದ್ರೂ ಶಕ್ತಿ ದೇವತೆ ಪೂಜೆನೋ ಅಥವಾ ಏನೊಂದು ವ್ರತನೋ ಮಾಡ್ತಾ ಇರ್ತೀರ, ಅಲ್ಲಿ ಹೋಗಿ ನೀವು ಇವತ್ತು ಅನುಕೂಲ ಆಗುತ್ತೆ. ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಇವತ್ತು ಕಾಣ್ತಾ ಇದೆ ಕಟಕ ರಾಶಿಯವರಿಗೆ. ಹಾಗೆ ಆರ್ಥಿಕ ಚೇತರಿಕೆಯಿಂದ ನೆಮ್ಮದಿ ಸಿಗುವಂಥದ್ದು. ಕೃಷಿಕರಿಗೆ ಹೆಚ್ಚಿನ ಧನಾಗಮನ ಆಗುತ್ತೆ. ಆರ್ಥಿಕವಾಗಿ ಯಾರಾದರೂ ಕಷ್ಟ ಅನುಭವಿಸ್ತಾ ಇರ್ತೀರಾ, ಇವತ್ತು ಕಟಕ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಆಗುತ್ತೆ. ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ, ಸಬಲರಾಗ್ತೀರಾ. ಹಾಗೆ ಕೃಷಿಕರಿಗೆ ಯಾರ್ಯಾರು ಕೃಷಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ, ಧನಾಗಮನ ಹೆಚ್ಚಾಗುತ್ತೆ. ಯಾವುದೇ ಹಣ ಏನಾದರೂ ಬರಬೇಕಾಗಿರೋ ಹಣ ಇದ್ರೂ ಕೂಡ ಇವತ್ತು ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಕೂಡ ಕಟಕ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಸಿಂಹರಾಶಿ.
ವೃತ್ತಿಗೆ ಸಂಬಂಧಿಸಿದಂತೆ ದೂರದ ಪ್ರಯಾಣ ಮಾಡಬೇಕಾಗೂ ಬರುತ್ತದೆ. ಇವತ್ತು ನೋಡಿ ಏನು ಹೇಳುತ್ತೆ, ಸಿಂಹರಾಶಿಯವರಿಗೆ ವೃತ್ತಿಗೆ ಸಂಬಂಧಪಟ್ಟ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ನೀವು ಸ್ವಂತಕ್ಕೆ ವ್ಯವಹಾರ ಮತ್ತು ವ್ಯಾಪಾರ ಮಾಡ್ತಾ ಇರ್ತೀರಾ. ಈ ನಿಮ್ಮ ಕಾರ್ಯ ನಿಮಿತ್ತವಾಗಿ ದೂರದ ಪ್ರಯಾಣಕ್ಕೆ ಹೋಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹೋದರೆ ನಿಮಗೆ ತುಂಬ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಸಿಂಹರಾಶಿಯವರಿಗೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ, ಧಾರ್ಮಿಕ ವಿಚಾರಗಳ ಸೆಳೆತ ಆಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಯಾರ್ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಸಿಂಹರಾಶಿಯವರಿಗೆ ವಿಶೇಷವಾದಂಥ ದಿನ ಆಗಿರುತ್ತೆ. ಹಾಗೆ ಧಾರ್ಮಿಕತೆ ಅಂದರೆ ಒಂದು ದೈವತ್ವದ ಬಗ್ಗೆ ನಿಮಗೆ ಸೆಳೆತ ಹೆಚ್ಚಾಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಕನ್ಯಾ ರಾಶಿ, ಅನವಶ್ಯಕ ಕೆಲಸ ಕಾರ್ಯಗಳಲ್ಲಿ ತೊಡಗುವುದು ಬೇಡ. ನೋಡಿ ಕನ್ಯಾ ರಾಶಿಯವ್ರಿಗೆ ಏನು ಹೇಳುತ್ತೆ, ಅನವಶ್ಯಕ ಕೆಲಸಗಳು ಮನೇಲಿ ಹೇಳ್ತಾ ಇರ್ತಾರೆ ಬೇಡ. ಕೆಲವೊಂದು ನಾವೇನೋ ಮಾಡಬೇಕು ಅಂತ ಹೇಳಿದಾಗ, ಯಾಕೆಂದರೆ ಮನೆಯಲ್ಲಿ ನಮ್ಗೆ ಹಿರಿಯರು ಇರ್ತಾರೆ, ಅವರೆಲ್ಲವೂ ಕೂಡ ನಮ್ಮ ವಯಸ್ಸನ್ನು ದಾಟಿ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಿರುತ್ತೆ, ಅವ್ರು ಹೇಳ್ತಾರೆ ಅಂತ ಹೇಳಿದಾಗ ನಾವು ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅಂತೇಳಿ ಅನವಶ್ಯಕವಾಗಿರುವ ಕೆಲಸಗಳ ಬಗ್ಗೆ ಆಲೋಚನೆ ಮಾಡ್ದಿರಾ ಅವಶ್ಯಕವಾಗಿರುವ ಕೆಲಸಗಳ ಬಗ್ಗೆ ಜಾಗೃತರಾಗಿ ಕೆಲಸ ಮಾಡಿ. ನಿಮಗೆ ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಚೇತರಿಕೆ, ಧಾರ್ಮಿಕ ಕ್ಷೇತ್ರಗಳ ದರ್ಶನ ಕೂಡ ಮಾಡುವಂಥದ್ದು. ನೀವು ನೋಡಿ ಕನ್ಯಾ ರಾಶಿಯವರಿಗೆ ಇವತ್ತು ಹಣಕಾಸಿನಲ್ಲಿ ಕೂಡ ನಿಮಗೆ ಎಚ್ಚರಿಕೆ ವಿಚಾರದಲ್ಲಿ ಚೇತರಿಕೆ ಕಾಣಿಸ್ತೀರಾ. ನೋಡಿ ಯಾವಾಗ ಎಚ್ಚರಿಕೆಯಿಂದ ಇರ್ತೀರಾ ಆವಾಗ ಹಣಕಾಸು ವಿಚಾರದಲ್ಲೂ ಕೂಡ ಚೇತರಿಕೆ ಆಗುತ್ತೆ. ಮತ್ತು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಪಡೆದರೆ ತುಂಬ ಅನುಕೂಲ. ಅಂದರೆ ಯಾವುದೋ ಒಂದು ದೇವಸ್ಥಾನನೋ ಅಥವಾ ಗುಡಿಗಳನ್ನು ಅಥವಾ ನಿಮ್ಮ ಮನೆದೇವರ ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ತುಲಾ ರಾಶಿ, ವ್ಯಾಪಾರ, ಧಾರ್ಮಿಕ, ಹೀಗೆ ಯಾವುದೇ ವಿಚಾರಕ್ಕೆ ಸಂಬಂಧಿಸಿದ ದೂರ ಪ್ರಯಾಣ ಮಾಡುವ ಯೋಗ ಇರುವಂಥದ್ದು. ನೋಡಿ ಧಾರ್ಮಿಕವಾಗಿ ಆಗಲಿ ಅಥವಾ ನಿಮ್ಮ ಸ್ವಂತ ವ್ಯಾಪಾರಕ್ಕೋಸ್ಕರವಾಗಲಿ ಯಾವುದೋ ಒಂದು ದೇವಸ್ಥಾನಕ್ಕೋ ತೀರ್ಥಕ್ಷೇತ್ರಗಳಿಗೋ ಹೋಗುವಂತಹ ಅವಕಾಶ ಇವತ್ತು ಇರುತ್ತೆ. ಅವಕಾಶ ಬಂತ ಇವತ್ತು ಹೋಗಿ ನಿಮ್ಮ ವ್ಯಾಪಾರನೂ ಕೂಡ ಅನುಕೂಲ ಆಗುತ್ತೆ ಮತ್ತು ದೈವ ನಮಗೆ ಬಲ ಕೂಡ ಇವತ್ತು ಸಿಗುವಂಥದ್ದು ಈ ತುಲಾ ರಾಶಿಯವರಿಗೆ ನೋಡ್ಬೋದು. ಹಾಗೆ ಆರ್ಥಿಕ ಪ್ರಗತಿಯಿಂದ ಸಂತಸ ಮೂಡಿ ಬರುವಂಥದ್ದು. ನೋಡಿ ಆರ್ಥಿಕವಾಗಿ ಯಾವಾಗ ನಾವು ಆ ದೇವರ ಮೊರೆ ಹೋದಾಗ ನಮಗೆ ಯಾವಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅವತ್ತು ಆರ್ಥಿಕವಾಗಿ ಕೂಡ ನೀವು ಸದೃಢರಾಗ್ತೀರಾ, ಸಬಲರಾಗ್ತೀರಾ. ಹಾಗೆ ಗೃಹ ನಿರ್ಮಾಣ ಕಾರ್ಯದಲ್ಲಿ ಯಶಸ್ಸು ಲಭಿಸುವಂಥದ್ದು. ಯಾರ್ಯಾರು ನೀವು ತುಲಾ ರಾಶಿಯವರು ಗೃಹಕ್ಕೆ ಅಂದರೆ ಹೊಸದಾಗಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಅಥವಾ ಮನೆ ಕಟ್ಟುತ್ತಾ ಇದ್ರು ಕೂಡ ಇವ್ರಿಗೂ ಕೂಡ ಇವತ್ತು ಧನಾಗಮನದ ನಿರೀಕ್ಷೆ ಇದೆ. ತುಂಬ ಅನುಕೂಲದ ದಿನ ಇವತ್ತು ತುಲಾ ರಾಶಿಯವರಿಗೆ ಆಗಿದೆ. ಹಾಗೆ ವೃಶ್ಚಿಕ ರಾಶಿ, ಮಹಿಳೆಯರಿಗೆ ಆಸೆ ಆಕಾಂಕ್ಷೆಗಳು ಕೈಗೂಡುವ ಸಾಧ್ಯತೆ ಇರುವಂಥದ್ದು. ನೋಡಿ ಮಹಿಳೆಯರಿಗೆ ತುಂಬ ಆಸೆಗಳು ಆಕಾಂಕ್ಷೆಗಳಿರುವಂಥದ್ದು. ಯಾವುದಾದ್ರೂ ತಗೋಬೋದು, ಯಾವುದೋ ಒಂದು ಈಪ್ಸಿತ ವರ ಆಗ್ಬೋದು, ಮದುವೆ ವಿಚಾರದಲ್ಲಿ ಆಗ್ಬೋದು, ಈಗ ಅಥವಾ ಯಾವುದೋ ಒಂದು ಒಡವೆ ತಗೋಬೇಕಂದ್ರೆ, ಒಂದು ಭೂಮಿ ತಗೋಬೇಕಂದ್ರೆ. ಯಾಕಂದರೆ ಕೆಲವರು ಯಜಮಾನರು ತಲೆ ಕೆಡಿಸ್ಕೊಳ್ತಾರಲ್ಲ, ಕೆಲವರು ಮಹಿಳೆಯರಿಗೆ ತುಂಬ ದಿವಸದಿಂದ ಇರುತ್ತೆ ಮನೆಯಲ್ಲಿ ಒಂದು ಹೊಸ ಮನೆ ಕಟ್ಟಬೇಕು, ನಮಗೆ ಸ್ವಂತ ಮನೆ ತಗೋಬೇಕು ಕಟ್ಟಬೇಕು ಅಂತ. ಇವರಿಗೆ ಇವತ್ತು ಮನಸ್ಸಿನ ಆಕಾಂಕ್ಷೆಗಳು ನಿಮಗೆ ಅನುಕೂಲದ ರೀತಿಯಲ್ಲಿ ಆಗುವಂಥದ್ದು ನೋಡ್ಬೋದು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ. ನೋಡಿ ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇರೋದು ಇದು ವೃತ್ತಿ ರಂಗದಲ್ಲಿನೂ ಕೂಡ ನೀವು ಬದಲಾವಣೆ ಕೂಡ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣುವಂಥದ್ದು. ನೋಡಿ ಸಣ್ಣ ಪುಟ್ಟ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ವೈದ್ಯರ ಬಳಿ ತೆರಳಿ ನೀವು ಶೀಘ್ರವಾಗಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗುತ್ತೆ. ನಿರ್ಲಕ್ಷ್ಯ ಮಾಡಿದ್ರೆ ಅನಾನುಕೂಲಗಳು ಅಂತ ಹೇಳುತ್ತೆ. ಹಾಗೆ ಧನಸ್ಸು ರಾಶಿ, ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ, ವಿವಾಹಕ್ಕೆ ಸೂಕ್ತ ವಯಸ್ಸಿನವರಿಗೆ ಅಂದುಕೊಂಡ ರೀತಿಯಲ್ಲಿ ಮದುವೆ ಆಗುವಂತಹ ಸಾಧ್ಯತೆ ಕೂಡ ಧನಸ್ಸು ರಾಶಿಯವರಿಗೆ. ನೋಡಿ ಯಾರು ರಾಜಕೀಯ ಕ್ಷೇತ್ರದಲ್ಲಿ ಇರ್ತೀರ ಅವರಿಗೆ ಉತ್ತಮ ಪ್ರಗತಿ ಆಗುತ್ತೆ ಇವತ್ತು. ನೋಡಿ ವಿಶೇಷವಾಗಿ ರಾಜಕೀಯದವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಈ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ಯಾರು ಬೆಳೆಬೇಕು ಅಂದ್ಕೊಳ್ತಾ ಇರ್ತೀರಾ ನಿಮಗೆ ತುಂಬ ಒಳ್ಳೆಯ ದಿನ ಇದಾಗಿರುತ್ತೆ. ಹಾಗೆ ಯಾರು ಈ ಮದುವೆ ಆಗಬೇಕು ಅಂತ ತುಂಬ ದಿನ ಅಂದ್ಕೊಳ್ತಾ ಇರ್ತೀರಲ್ವ ಅವ್ರಿಗೂ ಕೂಡ ಇವತ್ತು ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ. ದೇವರನ್ನು ನೆನೆದು ಮುಂದೆ ಹೋಗಿ ಯಾವುದೋ ಒಂದು ಹೆಣ್ಣು ನೋಡೋದು ಅಥವಾ ಗಂಡು ನೋಡೋದು ಅಥವಾ ಈ ಮಾತುಕತೆ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತೇ ಮಂಗಳವಾರ ಆಗಿರೋದ್ರಿಂದ ಇವತ್ತು ನೀವು ಮಾತುಕತೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅನುಕೂಲದ ರೀತಿಯಲ್ಲಿ ಧನಸ್ಸು ರಾಶಿಯವರಿಗೆ ಅನುಕೂಲ ಆಗುತ್ತೆ. ಹಾಗೆ ಪ್ರೇಮ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ನೋಡಿ ಧನಸ್ಸು ರಾಶಿಯವರಿಗೆ ಏನು ಹೇಳುತ್ತೆ, ಯಾವುದಾದ್ರೂ ಈ ಪ್ರೇಮ ವಿಚಾರದಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಳ್ಳುವ ಅವಕಾಶಗಳು ಜಾಸ್ತಿ ಇರುವುದರಿಂದ ಹಿಂದೆ ಮುಂದೆ ಯೋಚನೆ ಮಾಡಿ ನೀವು ಮುಂದೆ ಮಾತಾಡಬೇಕಾಗುತ್ತೆ ಮನೆಗಳಲ್ಲಿ. ಹಾಗೆ ಮಕರ ರಾಶಿ, ಉದ್ಯೋಗ ಸ್ಥಳಗಳಲ್ಲಿ ಉದ್ವಿಗ್ನ ವಾತಾವರಣ ಮೂಡುವಂಥದ್ದು. ನೋಡಿ ಯಾರೋ ಮಕರ ರಾಶಿಯವರು ಎಲ್ಲೋ ನೀವು ಮಾಡುವ ಕೆಲಸ ಸ್ಥಳದಲ್ಲಿ ಇವತ್ತು ಸುಮ್ಮನೆ ವಿನಾಕಾರಣ ಜಗಳಗಳಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಪ್ರಯಾಣದಲ್ಲಿ ಜಾಗ್ರತೆ ಅಗತ್ಯ ಇರುವಂಥದ್ದು. ಎಲ್ಲರೂ ದೂರದ ಪ್ರಯಾಣ ಹೋಗಬೇಕಂದ್ರೂ ಕೂಡ ಅಗತ್ಯವಾಗಿ ನೀವು ಜಾಗ್ರತೆ ತಗೋಬೇಕಾಗುತ್ತೆ. ಮತ್ತು ಮನೋಕಾಮನೆಗಳು ಪೂರ್ಣಗೊಳ್ಳುವಂಥದ್ದು. ಮನಸ್ಸಿಗೆ ಏನಾದರೂ ಕಾಮನೆಗಳಿತ್ತಂದ್ರೆ ತುಂಬ ದಿವಸ ಯಾವುದೊಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿ, ಮನೆಗೆ ವಿಶೇಷ ವ್ಯಕ್ತಿಗಳ ಆಗಮನ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು ಸಂಭವ. ನೋಡಿ ಮನೆಯಲ್ಲಿ ಯಾರೋ ಒಂದು ಹೊಸದಾಗಿ ಒಂದು ವಿಶೇಷವಂತಹ ವ್ಯಕ್ತಿ ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ. ನೋಡಿ ತುಂಬ ದಿವಸ ಅಂದ್ಕೊಳ್ತಿರ್ತೀವಿ ಯಾರೋ ಒಬ್ಬರು ನಮಗೆ ನೆಂಟರು ಯಾರೋ ನಮಗೆ ತುಂಬ ಇಷ್ಟವಾಗಿರೋರು ಮನೆಗೆ ಬಂದರೆ ಎಷ್ಟು ಸಂತೋಷ ಆಗುತ್ತಲ್ವ. ಈ ರೀತಿ ಯಾರೋ ಒಬ್ಬರು ಬರುವಂತಹ ನಿರೀಕ್ಷೆ ಮಾಡ್ಬೋದು. ಹಾಗೆ
ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು ಕೂಡ ನೋಡ್ಬೋದು. ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣ್ತಾ ಇದೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಪ್ರಗತಿ ಕೂಡ ಕಾಣುವಂಥದ್ದು. ಕುಂಭರಾಶಿಯವರಿಗೆ ಹಣಕಾಸಿನಲ್ಲಿ ಇವತ್ತು ಪ್ರಗತಿ ಕಾಣ್ತಾ ಇದೆ. ಹಾಗೆ ಮೀನರಾಶಿ, ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗಿ, ಅಂದರೆ ಇವತ್ತು ವಿಶೇಷವಾಗಿ ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗಿಯಾಗಿ ನಿಮಗೆ ದೈವ ಯತ್ನದಿಂದ ತುಂಬ ಅನುಕೂಲಗಳಾಗುತ್ತೆ ಮತ್ತು ಆರೋಗ್ಯ ಉತ್ತಮವಾಗಿರುವಂಥದ್ದು. ನೋಡಿ, ಇದರಿಂದ ಆರೋಗ್ಯ ಸುಧಾರಣೆ ಆಗ್ತಿರ್ತೀವಿ. ಯಾರೋ ತುಂಬ ದಿವಸದ ಆರೋಗ್ಯದಿಂದ ತುಂಬ ಬಳಲ್ತಾ ಇರ್ತೀರ, ತುಂಬ ಆರೋಗ್ಯ ಏನೋ ಕೆಟ್ಟೋಗ್ಬಿಟ್ಟಿರುತ್ತೆ, ಅವ್ರಿಗೆ ಇವತ್ತು ವಿಶೇಷವಾದಂಥ ದಿನ ದೇವರ ಮೊರೆ ಹೋದರೆ ಮತ್ತು ಆರ್ಥಿಕವಾಗಿ ಕೂಡ ನೀವು ಮೀನರಾಶಿಯವರು ಸುಧಾರಣೆ ಆಗ್ತೀರಾ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನ ವಿಶೇಷತೆಯಲ್ಲಿ ಮೂಲ ನಕ್ಷತ್ರದ ಕುರಿತಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಶ್ವ ಜ್ಯೋತಿಷ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ಪಡ್ಕೊಳ್ತಾ ಇದ್ದೀವಿ. ಇನ್ನು ನೀವು ಗುರುಗಳನ್ನ ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರುಜಿಯವರು ಇದೇ ಬೆಂಗಳೂರಿನ ಅಂಚೆ ಪಾಳ್ಯದಲ್ಲಿರುವಂತಹ ಕಚೇರಿನಲ್ಲಿ ಸಿಗ್ತಾರೆ. ಸೊ ಜಾತಕವನ್ನ ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡಿಸ್ಕೊಳ್ಬೇಕು ಅಥವಾ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಮೂಲ ನಕ್ಷತ್ರದ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ. ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ದೋಷಗಳಿರುತ್ತೆ ಅಂತ ಹೇಳ್ತಾರೆ. ಮದುವೆ ತಡವಾಗಿ ಆಗುತ್ತೆ, ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮದುವೆನೇ ಆಗಲ್ಲ. ಸೊ ಹಾಗಿದ್ರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತವರಿಗೆ ದೋಷಗಳು ಇರುತ್ತಾ? ಈ ದೋಷಕ್ಕೆ ಏನಾದ್ರೂ ಪರಿಹಾರ ಇದೆಯಾ? ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ. ನಮಗೆ ಪೂರ್ವ ಜನ್ಮದ ಋಣದಿಂದಲೇ ನಾವು ಒಂದು ಮದುವೆ ಆಗಬೇಕು ಅಂತಂದರೆ, ಒಂದು ಮನೆ ಕಟ್ಟಬೇಕು ಅಂತಂದರೆ, ನಮಗೆ ಸಂತಾನ ಆಗಬೇಕು ಅಂದರೂ ಕೂಡ ನಮ್ಮ ಪೂರ್ವ ಜನ್ಮದ ಋಣದಿಂದ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿನೇ ಈ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳುವಂಥದ್ದು. ಒಂದು ಹೆಣ್ಣು ನಮ್ಮ ಮನೆಗೆ ಬರಬೇಕು ಅಂದರೆ ನಮಗೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ನಮಗೆ ಅಂತ ಈ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ಏನಾಗ್ಬಿಟ್ಟಿದೆ, ಈ ನಕ್ಷತ್ರ ದೋಷ ಅನ್ನುವಂಥದ್ದು ತುಂಬ ಪ್ರಚಲಿತವಾಗಿದೆ. ಈ ಧನಿಷ್ಠ ನಕ್ಷತ್ರ ಮತ್ತು ಈ ಮೂಲ ನಕ್ಷತ್ರ, ಕೆಲವು ಧನಿಷ್ಠ ಪಂಚಕ ಅಂತ ಹೇಳ್ತಾರೆ, ಕೆಲವು ಈ ಮೂಲ ನಕ್ಷತ್ರ ದೋಷಗಳು ಕೂಡ ಇರೋದಂಥದ್ದು. ಕೆಲವರು ಹೇಳ್ತಾರೆ ಈ ಮೂಲ ನಕ್ಷತ್ರ ಅಂತ. ನೋಡಿ, ಮೂಲ ನಕ್ಷತ್ರ ಅಂತ ಬಂದಾಗ ಅದರಲ್ಲಿ 4 ಪಾದಗಳಿರುತ್ತೆ. ಎ ಯೋ ಬಾ ಬಿ ಅಂತ. ಅಂದರೆ ಈ ಅಕ್ಷರಗಳನ್ನು ಮುಂದೆ ಹೆಸರಲ್ಲಿಡುವಂಥ ಎ ಮತ್ತು ಯಾ ಮತ್ತು ಬಾ ಮತ್ತು ಬಿ ಅಂತ, ಇಷ್ಟು ನಕ್ಷತ್ರಗಳ ಪಾದಗಳು ಅಂತಲೂ ಕೂಡ ನಾವು ಹೇಳ್ತೀವಿ, ಈ ಅಕ್ಷರಗಳು ಅಂತ ಹೇಳ್ತೀವಿ. ಈ ಅಕ್ಷರಗಳಲ್ಲಿ ಆ ಹೆಸರುಗಳನ್ನು ಇಟ್ಟಿರ್ತಾರೆ. ಯಾರಿಗೆ ದೋಷ ಇರುತ್ತೆ ಮತ್ತು ಯಾವ ಒಂದು ಈ ನಕ್ಷತ್ರದಲ್ಲಿ ದೋಷ ಅಂತ ಇದೆ. ನೋಡಿ, ಮೂಲ ನಕ್ಷತ್ರ ಅಂದ ತಕ್ಷಣ ಅವ್ರಿಗೆ ಕೆಲವೊಂದು ತಡವಾಗಿ ಮದುವೆಗಳು ಆಗೋದಿದೆ. ಕೆಲವ್ರಿಗೆ ಏನಾಗುತ್ತೆ, ಮೂಲ ನಕ್ಷತ್ರದ್ದು ಕೂಡ ತುಂಬ ಬೇಗನೆ ಮದುವೆ ಆಗಿಬಿಡುತ್ತೆ, ಮಕ್ಕಳಾಗುತ್ತೆ. ಕೆಲವ್ರು ಹೇಳ್ಬೋದು, ಏನು ಮೂಲ ನಕ್ಷತ್ರವ್ರಿಗೆ ದೋಷ ಅಂತಿರಲ್ಲ, ಇವರೆಲ್ಲ ತುಂಬ ಚೆನ್ನಾಗಿರ್ತಾರಲ್ವ. ಅದನ್ನೇ ಹೇಳೋದು ನಾವು ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ. ಪೂರ್ವ ಅವ್ರಿಗೆ ನೋಡಿ, ನಾವು ಹೇಳ್ತೀವಲ್ಲ, ಪೂರ್ವ ನಿಯೋಜಿತವಾಗಿರುವಂಥದ್ದು ನಮ್ಮದೆಲ್ಲ, ನಮ್ಮ ಜೀವನ ನಮ್ಮದು. ನಾವು ಪಡೆದುಕೊಂಡಿರುವಂತಹ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನಾವು ಇಲ್ಲಿ ಅನುಭವಿಸಲೇಬೇಕಾಗುತ್ತೆ. ಈ ರೀತಿ ಯಾರಿಗೆ ದೋಷ ಇದೆ ಅವರಲ್ಲಿ ನೋಡಿ, ಈಗ ಮೂಲ ನಕ್ಷತ್ರ ಅಂದ ತಕ್ಷಣ ಯಾರಿಗೆ ಮದುವೆಗಳಾಗಿಲ್ಲ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಿರುವಂಥದ್ದು. ಕೆಲವರಿಗೆ ಗೊತ್ತಿರುತ್ತೆ, ಈಗ ಮೂಲ ನಕ್ಷತ್ರ ಅಂದ ತಕ್ಷಣ ಯಾರೂ ಕೂಡ ಹೆಣ್ಣು ತೊಗೊಳೋದಿಲ್ಲ. ನೋಡಿ, ಏನಾಗುತ್ತೆ, ಈಗ ಹೆಣ್ಣು ತಗೊಳ್ತಾ ಇಲ್ಲ ಅಂತಂದಾಗ ಅವರ ಮನೆಗಳಲ್ಲಿ ಅವರು ಎಷ್ಟು ಅನುಭವಿಸ್ತಾ ಇರ್ತಾರೆ. ಒಂದು ಹೆಣ್ಣು ಈಗ ಮದುವೆ ತಡ ಆಗ್ತಿದೆ, ಯಾಕೆ? ಮೂಲ ನಕ್ಷತ್ರ ಅಂದ ತಕ್ಷಣ ಪರಿಹಾರಗಳಿರಲ್ವಾ? ಈಗ ದೋಷ ಅಂದ ತಕ್ಷಣ ಪರಿಹಾರಗಳು ಇದ್ದೇ ಇರುತ್ತಲ್ವ, ನಾವೆಲ್ಲ ನಂಬ್ತೀವಿ. ಈಗ ನಂಬೋದಕ್ಕೆ ಅಲ್ವ ನಾವು ಪೂರ್ವ ನಮ್ಮ ಎಷ್ಟೋ ಜನ್ಮಾಂತರಗಳಿಂದ ನಾವು ದೈವಾರಾಧನೆ ಮಾಡ್ತಾ ಬರ್ತಾ ಇದ್ದೀವಿ, ಪೂಜೆಗಳು ಮಾಡ್ತಾ ಇದ್ದೀವಿ. ನಾವು ಸತ್ಯನಾರಾಯಣ ವ್ರತಗಳಾಗ್ಬೋದು, ಗೃಹಪ್ರವೇಶಗಳಾದವು, ಹೋಮ ಹವನಾದಿಗಳನ್ನಾಗ್ಬೋದು, ಒಂದು ಜಾತಕ ನೋಡೋದಾಗ್ಬೋದು. ಇದನ್ನು ಇವತ್ತು ನೆನ್ನೆಯಿಂದ ಮಾಡಿರೋದಲ್ಲ. ಇದು ನಮ್ಮ ಪೂರ್ವಜರು ಋಷಿ ಮುನಿಗಳಿಂದ ಬಂದಿರುವಂಥದ್ದು. ನೋಡಿ, ಇದು ಯಾವಾಗ ಇದರಲ್ಲಿ ಇದು ಪ್ರಚಲಿತದಲ್ಲಿ ಇದೆ ಅಂತಂದರೆ ಇದರಲ್ಲಿ ಸತ್ಯ ಇಲ್ಲ, ಇದರಲ್ಲಿ ಸುಳ್ಳಿದೆ ಅಂತಂದರೆ ಇಷ್ಟು ದಿನ ನಾವು ಯಾರೂ ಕೂಡ ಇದನ್ನು ನಾವು ನಡೆಸ್ಕೊಳ್ತಾ ಬರಲ್ಲ ನಾವು. ಯಾಕಂದರೆ ಎಲ್ಲರೂ ಕೂಡ ಈ ಮಾನವ ಜನ್ಮದಲ್ಲಿ ಹುಟ್ಟಿರೋ ಎಲ್ಲರೂ ಕೂಡ ತುಂಬ ಬುದ್ಧಿವಂತರೇ ಇರ್ತಾರೆ.
ಅದರಲ್ಲಿ ಏನು ಸುಳ್ಳಿದೆ, ಅದರಲ್ಲಿ ಏನು ನಡೆಯಲ್ಲ, ಅದು ತಪ್ಪು ಅಂತಂದರೆ ಇಷ್ಟು ದಿನ ನಡ್ಕೊಳ್ತಾ ಬರಲ್ಲ. ಹಾಗಾಗಿ ಕೆಲವೊಂದು ನಕ್ಷತ್ರಗಳನ್ನು ಮತ್ತು ರಾಶಿಗಳಲ್ಲಿ ಮತ್ತು ಲಗ್ನಗಳಲ್ಲಿ ಏನಾದರೂ ದೋಷಗಳಿದ್ದಾಗ ನಾವು ಜಾತಕವನ್ನು ಒಳ್ಳೆಯ ಒಂದು ಜಾತಕ ಜ್ಯೋತಿಷ್ಯಗಳ ಬಗ್ಗೆ ತೋರಿಸಿ ಆ ಜಾತಕಕ್ಕೆ ಏನು ಅನಾನುಕೂಲಗಳಿದೆ, ಯಾವುದೆಲ್ಲ ಅಶುಭ ಫಲಗಳಿದೆ, ಆ ಫಲಗಳನ್ನು ನೋಡಿ ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಮೂಲ ನಕ್ಷತ್ರಕ್ಕೂ ಕೂಡ ಪರಿಹಾರಗಳಿರುವಂಥದ್ದು ನೋಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲರಿಗೂ ಮೂಲ ನಕ್ಷತ್ರ ಜನಿಸಿರೋ ಎಲ್ಲರಿಗೂ ನಮಗೆ ದೋಷ ಅಂತ ಅಲ್ಲ. ಕೆಲವೊಂದು ನಾವು ಪಾದದಲ್ಲಿ ಜನಿಸಿರೋರಿಗೆ ಮತ್ತು ಇಷ್ಟು ಗಳಿಗೆಯಲ್ಲಿ ಜನಿಸಿದರೆ ಅಂತ ಫಸ್ಟ್ ಮೊದಲ 8 ಗಳಿಗೆಯಲ್ಲಿ ಯಾರು ಜನಿಸಿರ್ತಾರೆ ಅವ್ರಿಗೆ ದೋಷ ಅಂತ ಹೇಳುತ್ತೆ. ಮತ್ತು ಕೆಲವೊಂದು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ, ನಾವು ಅದಕ್ಕೆ ನೋಡಿ ದಿನನಿತ್ಯವೂ ಪಂಚಾಂಗದಲ್ಲಿ ಹೇಳ್ತೀವಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಹೇಳ್ಕೊಳ್ತಾ ಬರ್ತಾ ಇರೋದು. ಅದಕ್ಕೋಸ್ಕರನೇ ಎಲ್ಲರಿಗೂ ತಿಳಿಸ್ತಾ ಇರೋದು ಇದು. ಯಾಕಂದರೆ ಶುಕ್ಲ ಪಕ್ಷದಲ್ಲಿ ಏನಾದರೂ ಬಿಳಿ ಮೂಲ ನಕ್ಷತ್ರ ಅಂತ ಹೇಳ್ತೀವಿ, ಶುಕ್ಲ ಪಕ್ಷದಲ್ಲಿ ಜನರಾದವರಿಗೆ ದೋಷ ಇರೋದಿಲ್ಲ, ನೋಡ್ಕೋಬೇಕು. ಮತ್ತು ಅದೇ ರೀತಿ ಯಾವ ಮಾಸದಲ್ಲಿ ಜನಿಸೋರಿಗೆ ದೋಷ ಇಲ್ಲ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಈ ಮೂಲ ನಕ್ಷತ್ರ ಸ್ತ್ರೀ ಜನನವಾದರೆ ವಿವಾಹ ವಿಳಂಬ ಅಂತ ಜಾತಕದಲ್ಲಿ ಹೇಳುತ್ತೆ. ಹಾಗೆ ಈ ಬಿಳಿ ಮೂಲ ನಕ್ಷತ್ರ ಅಂದರೆ ಶುಕ್ಲ ಪಕ್ಷದ ಮೂಲ ನಕ್ಷತ್ರದಲ್ಲಿ ಏನಾದರೂ ಜನನವಾಗಿದ್ದರೆ ದೋಷ ಇಲ್ಲ. ನಾವಾಗಲೇ ಹೇಳಿರೋ ರೀತಿ ಶುಕ್ಲ ಪಕ್ಷದಲ್ಲಿ ಏನಾದರೂ ಜನನ ಆಗಿತ್ತಂದರೆ ಅವ್ರಿಗೆ ದೋಷ ಇರುವುದಿಲ್ಲ. ಹಾಗೆ ಶುಕ್ಲ ಪಕ್ಷದಲ್ಲಿ ಜನನ ಆಗಿದ್ದು ಮತ್ತು ಗಜಕೇಸರಿ ಯೋಗ ಏನಾದರೂ ಆ ಒಂದು ಜಾತಕದಲ್ಲಿ ಮಗುವಿಗೆ ಇದ್ದರೂ ಕೂಡ ಅದು ಮೂಲ ನಕ್ಷತ್ರ ಯಾವುದೇ ರೀತಿಯ ದೋಷ ಇರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಮೂಲ ನಕ್ಷತ್ರ ಧನುರ್ರಾಶಿಯವರಿಗೆ ಶುಭ ಗ್ರಹಗಳು ನೋಡಿದರೆ ದೋಷವಿಲ್ಲ. ನೋಡಿ, ಈ ಮೂಲ ನಕ್ಷತ್ರ ಧನುರ್ರಾಶಿ ಯಾರು ಇರ್ತೀರಾ, ಶುಭ ಗ್ರಹಗಳು ಏನಾದರೂ ಅವರ ಲಗ್ನಕ್ಕೆ ನೋಡ್ತಾ ಇತ್ತು ಅಂದರೆ ಅದನ್ನು ಕೂಡ ಅದು ದೋಷ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಮತ್ತು ನೋಡಿ, ಆಷಾಢ ಮಾಸ ಮತ್ತು ಭಾದ್ರಪದ ಮಾಸ ಹಾಗೂ ಆಶ್ವೀಜ ಮಾಸಗಳಲ್ಲಿ ವೃಷಭ ಮತ್ತು ಸಿಂಹ ಮತ್ತು ವೃಶ್ಚಿಕ ಅಥವಾ ಕುಂಭ ಲಗ್ನದಲ್ಲಿ ಜನಿಸಿದವರಿಗೆ ಅಂತ ನೋಡ್ಕೋಬೇಕು. ಆಷಾಢ ಮತ್ತು ಭಾದ್ರಪದ ಮತ್ತು ಆಶ್ವೀಜ ಮತ್ತು ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭ ಲಗ್ನದಲ್ಲಿ ಏನಾದರೂ ಜನನವಾಗಿದ್ದವ್ರಿಗೆ ಮೂಲ ನಕ್ಷತ್ರದವ್ರಿಗೆ ಯಾವುದೇ ರೀತಿಯ ದೋಷ ಇರೋದಿಲ್ಲ, ನೋಡ್ಕೋಬೇಕು. ಸುಮ್ಮನೆ ಎಲ್ಲ ಮೂಲ ನಕ್ಷತ್ರ ಅಂದ ತಕ್ಷಣ ಎಲ್ಲರಿಗೂ ದೋಷ ಬರಲ್ಲ. ಈ ರೀತಿ ಆಷಾಢ ಮಾಸಗಳು ಈ ಮಾಸಗಳಲ್ಲಿ ಏನಾದರೂ ಜನನವಾಗಿದ್ದರೆ ಅವ್ರಿಗೆ ರಾಜ್ಯ ಪ್ರಾಪ್ತಿ ಆಗುವಂಥದ್ದು, ಅವ್ರು ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಮತ್ತು ಕೊಟ್ಟು ಮನೆಗೂ ಕೂಡ ಹೇಳ್ತಾರಲ್ವ, ಈ ಕೊಟ್ಟು ಮನೆಗೆ ಅವರು ಏನೋ ಒಂದು ವಂಶನೇ ಉದ್ಧಾರ ಆಗಿ ಅಷ್ಟೈಶ್ವರ್ಯ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಈ ರೀತಿ ಐಶ್ವರ್ಯವಂತರು ಕೂಡ ಮೂಲ ನಕ್ಷತ್ರದವರೇ ಆಗಿರ್ತಾರೆ. ಮತ್ತು ಇದು ಕೂಡ ನೋಡಿ, ಯಾವಾಗಲೂ ಇದು ಸರಸ್ವತಿ ದೇವಿಯ ನಕ್ಷತ್ರ ಕೂಡ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಹಾಗೆ ಈ ವೈಶಾಖ, ಜ್ಯೇಷ್ಠ, ಮಾರ್ಗಶಿರ ಮತ್ತು ಫಾಲ್ಗುಣ ಮಾಸಗಳಲ್ಲಿ ಮಿಥುನ, ಕನ್ಯಾ, ತುಲಾ ಅಥವಾ ಮೀನ ಲಗ್ನದಲ್ಲಿ ಜನಿಸಿದವರಿಗೆ ಮೂಲ ನಕ್ಷತ್ರರಿಗೆ ವಿಶೇಷವಾಗಿ ಅನುಕೂಲಗಳು ಸಿದ್ಧಿಯಾಗುತ್ತೆ. ನೋಡಿ, ಹೇಳ್ಬೋದು ಕೆಲವರು ಮೂಲ ನಕ್ಷತ್ರ ದೋಷ ಅಂತ. ಶಾಸ್ತ್ರದಲ್ಲಿ ಏನಿದೆ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಮಾರ್ಗಶಿರ ಮತ್ತು ಫಾಲ್ಗುಣ ಮಾಸಗಳಲ್ಲಿ ಮಿಥುನ, ಕನ್ಯಾ, ತುಲಾ ಅಥವಾ ಮೀನ ಲಗ್ನದಲ್ಲಿ ಜನಿಸಿದವರಿಗೆ ವಿಶೇಷವಾದ ಅನುಕೂಲಗಳು ಆಗುತ್ತೆ ಮತ್ತು ಸದಾಕಾಲ ಧನ ಪ್ರಾಪ್ತಿ ಆಗ್ತಾ ಇರುತ್ತೆ. ನೋಡಿ, ಮೂಲ ನಕ್ಷತ್ರದವರು ಎಷ್ಟು ವಿದ್ಯಾವಂತರು ಇರ್ತಾರೆ ಗೊತ್ತಾ, ಅವರು ತುಂಬ ಚೆನ್ನಾಗಿ ಓದಿರ್ತಾರೆ, ತುಂಬ ಚೆನ್ನಾಗಿ ಧನ ಪ್ರಾಪ್ತಿ ಆಗುತ್ತೆ, ತುಂಬ ಚೆನ್ನಾಗಿ ದುಡಿತಾ ಇರ್ತಾರೆ. ಆದರೆ ಅವ್ರಿಗೆ ಮದುವೆ ಮಾಡ್ಕೊಳ್ತಾ ಇರಲ್ಲ. ಯಾಕೆ? ಮೂಲ ನಕ್ಷತ್ರ ಅಂದರೆ ಎದುರ್ಕೊಂಡ್ಬಿಡೋದು, ಏನಾಗ್ಬಿಡುತ್ತೋ ಏನೋ ಅಂತ. ನೋಡಿ, ಈ ರೀತಿ ಮೂಲ ನಕ್ಷತ್ರದ ಜನನ ಯಾವ ಕಾಲ ಆಗಿದೆ ಅದನ್ನು ನೋಡ್ಕೋಬೇಕು. ಆ ಮೂಲ ನಕ್ಷತ್ರದ ಜನನ ಆಗಿರೋರಿಗೆ ಯಾವತ್ತೂ ಕೂಡ ಧನ ಅವ್ರಿಗೆ ನಷ್ಟ ಆಗೋದಿಲ್ಲ. ಈ ರೀತಿ ಎಲ್ಲ ನೋಡ್ಕೋಬೇಕಾಗತ್ತೆ. ಮತ್ತು ಮೂಲ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳಿಗೆ ಯಾವ ರೀತಿಯ ಸಮಸ್ಯೆ ಕಾಣುತ್ತೆ ಅಂತ ನೋಡ್ಬೋದು. ನೋಡಿ, ಅವ್ರಿಗೆ ಯಾವಾಗಲೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಇದು ನೋಡಿ ಶಾಸ್ತ್ರದಲ್ಲೇ ಹೇಳಿರುವಂಥದ್ದು. ಅದಕ್ಕೆ ಏನು ಪರಿಹಾರ ಬೇಕೋ ಅದು ಮಾಡ್ಕೋಬೇಕು. ಆ ಮೂಲ ನಕ್ಷತ್ರದವ್ರಿಗೆ ಹೇಳ್ಬಿಟ್ಟು ಅವರ ಆರೋಗ್ಯ ಸಮಸ್ಯೆ ಅಂತಂದರೆ ಯಾರಿಗಿಲ್ಲ ಆರೋಗ್ಯ ಸಮಸ್ಯೆ ಹೇಳಿ? ಎಲ್ಲರಿಗೂ ಕೂಡ ಅವರ ಪ್ರಾರಬ್ಧ ಕರ್ಮಗಳಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ. ಹಂಗಂತ ಏನು ನಾವು ಬಿಟ್ಬಿಡ್ತೀವ? ಆರೋಗ್ಯದ ಕಡೆ ನಾವು ಈ ವೈದ್ಯರ ಬಳಿ ಹೋಗುವಂಥದ್ದು ಇಲ್ಲ, ಏನೋ ಒಂದು ಪರಿಹಾರಗಳು ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಮೂಲ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದವರಿಗೆ ತಂದೆಗೆ ದೋಷ. ಯಾರಿಗೆ ದೋಷ ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, 1ನೇ ಪಾದದಲ್ಲಿ ಏನಾದರೂ ಜನಿಸಿದರೆ ತಂದೆಗೆ ದೋಷ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಪರಿಹಾರಗಳಿದೆ. ಪರಿಹಾರಗಳು ಹುಟ್ಟಿದಾಗಲೂ ಕೂಡ ಮಾಡ್ಕೋಬಹುದು, ಅಥವಾ ಹುಟ್ಟಿದ ನಂತರ ಈಗ ಕೆಲವರಿಗೆ ಗೊತ್ತಿರಲ್ಲ, ಹುಟ್ಟಿದಾಗ ಪರಿಹಾರಗಳು ಮಾಡ್ಕೊಂಡಿರಲ್ಲ, ಅವ್ರಿಗೂ ಕೂಡ ಪರಿಹಾರಗಳು ಮಾಡ್ಕೋಬಹುದು. ಮತ್ತು 2ನೇ ಪಾದದಲ್ಲಿ ದೋಷ ಇಲ್ಲ, ತನಗೆ ಸ್ಥಿರವಾಗಿ ಅನುಕೂಲ ಆಗ್ತಾ ಇರುತ್ತೆ. ಅಂದರೆ 2ನೇ ಪಾದವ್ರಿಗೆ ಯಾರಿಗೂ ದೋಷ, ಬೇರೆಯವ್ರಿಗೆ ಏನು ದೋಷ ಇರಲ್ಲ, ಅವ್ರಿಗೆ ಅನುಕೂಲ ಆಗುತ್ತೆ. ಯಾರು ಮಗು ಜನನ ಆಗಿರುತ್ತೆ ಆ ಮಗುಗೂ ತುಂಬ ಒಳ್ಳೆ ವಿದ್ಯಾಭ್ಯಾಸ ಆಗುತ್ತೆ, ಮುಂದೆ ಒಳ್ಳೆ ಮನೆಗೆ ಹೋಗಿ ಒಳ್ಳೆ ಅನುಕೂಲಗಳು ಕೂಡ ನೋಡ್ಬೋದು 2ನೇ ಪಾದ. ಹಾಗೆ 3ನೇ ಪಾದ ದೋಷ ಇಲ್ಲ, ಇತರರಿಗೆ ತುಂಬ ಅನುಕೂಲ ಆಗುತ್ತೆ. 3ನೇ ಪಾದದಲ್ಲಿ ಯಾರು ಜನನ ಆಗಿರ್ತಾರೆ ಅವ್ರಿಗೆ ದೋಷ ಇರಲ್ಲ, ಆದರೆ ಅವರಿಂದ ಬೇರೆಯವರಿಗೆ ತುಂಬ ಅನುಕೂಲಗಳು ಆಗ್ತಾ ಇರುತ್ತೆ. ಹಾಗೆ 4ನೇ ಪಾದದಲ್ಲಿ ಜನನ ಹೆಣ್ಣು ಆದರೆ ಶ್ರೀಮಂತರು ಮತ್ತು ಗಂಡು ಆದರೆ ರಾಜನ ಆಗ್ತಾರೆ. ನೋಡಿ, 4ನೇ ಪಾದದಲ್ಲಿ ಏನಾದರೂ ಜನನ ಆಯಿತು ಅಂದರೆ
ಆದರೂ ಕೂಡ ತುಂಬ ವಿಶೇಷ ಲಾಭ ಇರುತ್ತೆ ನೋಡಿ. ಹೆಣ್ಣಾದ್ರೂ ಕೂಡ ಮತ್ತು ಗಂಡಾದರೂ ಕೂಡ ತುಂಬ ವಿಶೇಷ ಲಾಭಗಳು ಈ ಒಂದು ಮೂಲ ನಕ್ಷತ್ರದವ್ರಿಗೆ ಸಿಗುತ್ತೆ. ಹಾಗೆ ಇದಕ್ಕೆಲ್ಲ ಏನು ಪರಿಹಾರ ನೋಡಿ, ಈಗ ಕೆಲವರು ಅದಕ್ಕೆ ಹೇಳ್ತಾರೆ ಹುಟ್ಟಿದ ತಕ್ಷಣ ಏನಕ್ಕೆ ಬರೆಸ್ತಾರೆ ಅಂತಂದರೆ ಯಾರು ಮೂಲ ನಕ್ಷತ್ರದಲ್ಲಿ ಜನನ ಆಗಿದ್ದರೆ ಪರಿಹಾರ ಮಾಡ್ಕೊಳ್ಳಿ ಅಂತಂತ. ಹುಟ್ಟಿದ ತಕ್ಷಣ ಗೋಮುಖ ಪ್ರಸವ ಶಾಂತಿ ಅಂತ ಮಾಡ್ತೀವಿ ನಾವು. ಏನು ಹೇಳಿ, ಗೋಮುಖ ಪ್ರಸವ ಶಾಂತಿ ಅಂತ. ಈ ಮಗುವಿಗೆ ಗೋಮುಖ ಪ್ರಸವ ಶಾಂತಿಯನ್ನು ಮಾಡ್ಕೊಳ್ಳಿ. ಮತ್ತು ಮೂಲ ನಕ್ಷತ್ರ ಹೋಮವನ್ನು ಮಾಡಿಸ್ಬೇಕು, ಮತ್ತು ಮೃತ್ಯುಂಜಯ ಹೋಮವನ್ನು ಕೂಡ ಮನೆಯಲ್ಲೇ ಕೂಡ ಮಾಡ್ಕೊಳ್ಳುವಂಥದ್ದು. ಇದನ್ನು ವಿಶೇಷವಾಗಿ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಮೂಲ ನಕ್ಷತ್ರ ದೋಷ ಇದ್ದರೂ ಕೂಡ ಅವ್ರಿಗೆ ಅನುಕೂಲವಾಗಿ ಶೀಘ್ರವಾಗಿ ವಿವಾಹ ಆಗುತ್ತೆ. ವಿವಾಹ ನಂತರ ಕೂಡ ಆ ಒಂದು ಜೀವನ ತುಂಬ ವಿಶೇಷವಾಗಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಗುರುಗಳೇ, ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ಗುರೂಜಿಯವರ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.